ಜರಿಂದಾ ಹಾಗೂ ಜರಿಂದೇಲ್. ದಟ್ಟ ಅರಣ್ಯದ ಮಧ್ಯೆ ಒಂದು ಅರಮನೆಯಿತ್ತು. ಅದರಲ್ಲಿ ವಯಸ್ಸಾದ ದೇವತೆ ನೆಲೆಸಿದ್ದಳು. ಆ ದೇವತೆ ತನಗೆ ಬೇಕಾದ ರೂಪವನ್ನು ಧಾರಣೆ ಮಾಡುತ್ತಿದ್ದಳು. ಆಕೆ ಗೂಬೆಯಾಗಿ ಹಾರುತ್ತಿದ್ದಳು, ಇಲ್ಲ ಬೆಕ್ಕಾಗಿ ತಿರುಗುತ್ತಿದ್ದಳು. ಆದರೆ ಇರುಳು ಮಾತ್ರ ವಯಸ್ಸಾದ ಮುದುಕಿಯಾಗಿರುತ್ತಿದ್ದಳು. ಹೌ, ನಾನು ಯಾಕೆ ಈ ನೆರೆ ಕೂದಲಾಗೂ ಮುಖದ ಮೇಲಿನ ಕೆರೆಗಳಿಂದ ಮುಕ್ತಳಾಗಲಿ? ಆದರೆ ಆಕೆ ಅದರಿಂದ ಮುಕ್ತಳಾಗಲಿಲ್ಲ. ಆಕೆ ಯಾವಾಗಲೂ ಮುಂಗೋಪಿಯಾಗಿ ವಯಸ್ಸಾದ ದೇವತೆಯಂತೆ ತನ್ನ ಅರಮನೆಯನ್ನು ಆಳಿದಳು. ಎಂದಾದರೂ ತರುಣ ವ್ಯಕ್ತಿ ಅರಮನೆಯ 100 ಅಡಿ ಒಳಗೆ ಬಂದರೆ ಆತ ಮೂರ್ತಿಯಾಗಿ ಬಿಡುತ್ತಿದ್ದ. ಆಕೆ ಆತನನ್ನು ಬಿಡುಗಡೆ ಮಾಡುವವರೆಗೆ, ಏಯ್ ಮುದಿ ದೇವತೆ, ನನ್ನನ್ನು ಬಿಡುಗಡೆ ಮಾಡು, ಕೃಪೆ ತೋರು. ಮುದುಕಿ ಎಂದು ಕರೆಯಬೇಡ, ನಾನು ಬಿಡುಗಡೆ ಮಾಡುತ್ತೇನೆ, ಮರಳಿ ಬರುವುದಿಲ್ಲ ಎಂದು ಮಾತು ಕೊಡು. ಕ್ಷಮಿಸು, ನನ್ನ ಮಾತು ಕೊಡುತ್ತೇನೆ, ನಾನೆಂದೂ ಮರಳಿ ಬರುವುದಿಲ್ಲ. ಯಾರಾದರೂ ಕನ್ನಿಕೆ 100 ಅಡಿ ಒಳಗೆ ಬಂದಳು ಅಂದರೆ ಆಕೆ ಹಕ್ಕಿಯಾಗಿ ಬಿಡುತ್ತಿದ್ದಳು. ಮತ್ತಾಕೆಯನ್ನು ದೇವತೆ ಪಂಜರದಲ್ಲಿ ಬಂಧಿಸಿ ಇಡುತ್ತಿದ್ದಳು. 700 ಪಂಜರಗಳು ಅರಮನೆಯಲ್ಲಿ ನೇತಾಡುತ್ತಿದ್ದವು. ಅವುಗಳಲ್ಲಿ ಅಂದವಾದ ಹಕ್ಕಿಗಳಿದ್ದವು. ನನ್ನ ಅಂದವಾದ ಹಕ್ಕಿಗಳ ಸಂಗ್ರಹ ಎಷ್ಟೊಂದು ಅಂದವಾಗಿದೆ. ಅದರಲ್ಲಿ ಓರ್ವ ಕನ್ನಿಕೆಯ ಹೆಸರು ಜರಿಂದಾ. ಜರಿಂದೇಲ್ ಒಬ್ಬ ಕುರಿ ಕಾಯುವ ಹುಡುಗ. ಆಕೆಯನ್ನು ತುಂಬಾ ಪ್ರೇಮಿಸುತ್ತಿದ್ದ ಮತ್ತವರು ಸದ್ಯದಲ್ಲೇ ಮದುವೆ ಆಗುವವರಿದ್ದರು. ಈ ಅರಣ್ಯ ಎಷ್ಟೊಂದು ಮನೋಹರವಾಗಿದೆ, ಶಾಂತವಾಗಿದೆ. ಹೌದು ಪ್ರಿಯೆ, ಅಂದವಾಗಿದೆ. ಆದರೆ ನಾವು ತುಂಬಾ ಎಚ್ಚರದಿಂದ ಇರಬೇಕು. ಅರಮನೆಯ ಹತ್ತಿರ ಹೋಗಬಾರದು. ನೀನು ಮುದುಕಿ ದೇವತೆಗೆ ಹೆದರುತ್ತೀಯಾ? ಜರಿಂದಾ ಜರಿಂದೇಲನಿಗೆ ಅಣಕಿಸುತ್ತಾ ಅಡವಿಯ ಒಳಗೆ ಓಡಿ ಹೋದಳು. ಅವರು ಬೆಟ್ಟದ ತುದಿಯ ತಲುಪಿದರು. ಅದು ಸುಂದರವಾದ ಇರುಳಾಗಿತ್ತು. ಅರುಣನ ಅಂತಿಮ ಕಿರಣಗಳು ಗಿಡಗಳ ಉದ್ದವಾದ ಟೊಂಗೆಗಳ ಮೂಲಕ ನೆಲದ ಮೇಲೆ ಮೂಡುತ್ತಿದ್ದವು. ಮತ್ತೆ ಪಾರಿವಾಳಗಳು ನುಣುಪಾದ ಟೊಂಗೆಗಳ ಮೇಲೆ ಕುಳಿತು ಹಾಡುತ್ತಿದ್ದವು. ಇದು ಸ್ವರ್ಗವೇ ಆಗಿದೆ. ಮತ್ತೇನಿದು? ಜರಿಂದಾ ಕೆಳಗೆ ಕುಳಿತಳು, ಉಸಿರಾಡುತ್ತಾ. ಜರಿಂದೇಲ ಆಕೆಯ ಬದಿಯಲ್ಲಿ ಕುಳಿತ. ಇಬ್ಬರೂ ಸಪ್ಪಗಾದರು. ಜರಿಂದೇಲ, ನನಗ್ಯಾಕೋ ಸಮಾಧಾನ ಆಗ್ತಾ ಇಲ್ಲ. ನನಗೂ ಹಾಗೆ ಆಗುತ್ತಿದೆ. ನನಗನಿಸುತ್ತದೆ ನಾನಿನ್ನ ಕಳೆದುಕೊಳ್ಳುತ್ತೇನೆ ಎಂದು. ಬನ್ನಿ ಮನೆಗೆ ಹೋಗೋಣ. ಅವರು ಹೇಗೆ ಮನೆಗೆ ಹೋಗಬೇಕು ಎಂದು ಯೋಚಿಸಿದರು. ಅವರು ತಮ್ಮನ್ನು ತಾವೇ ತಪ್ಪಿಸಿಕೊಳ್ಳುವ ಹಾದಿಯನ್ನು ಆಯ್ಕೆ ಮಾಡಿಕೊಂಡರು. ಓ ಪ್ರಿಯೆ, ನಾವು ತಪ್ಪಿಸಿಕೊಂಡೆವು. ಸೂರ್ಯ ಬೇಗನೆ ಮುಳುಗುತ್ತಿದ್ದ. ಜರಿಂದೇಲ ಒಮ್ಮೆಲೆ ಹಿಂದಕ್ಕೆ ತಿರುಗಿ ನೋಡಿದ. ಗೊತ್ತಿಲ್ಲದೆ ಅವರು ಅರಮನೆಯ ಹಳೆಯ ಗೋಡೆಯ ಹತ್ತಿರ ಕುಳಿತಿದ್ದರು. ಹೆದರಿಕೆಯಿಂದ ಕಳೆಗುಂದಿದನು. ಜರಿಂದಾ ಹಾಡುತ್ತಿದ್ದಳು. ಅದು ನನ್ನ ಜರಿಂದಾಳ ಧ್ವನಿ. ಪಾರಿವಾಳವು ಹಾಡುತ್ತಿದೆ ನಯವಾದ ಕೊಲ್ಲಿಯಲ್ಲಿ ಕುಳಿತು. ಶುಭ ದಿನ, ಶುಭ ದಿನ, ಶುಭ ದಿನ ಎಂದು ತನ್ನಿನಿಯನ ಅಣೆಬರಕೆ ದುಃಖಿಸುತ್ತದೆ. ಶುಭ ದಿನವೆಂದು ಆಕೆ ಹಾಡುವುದು ಒಮ್ಮೆಲೆ ನಿಲ್ಲುತ್ತದೆ. ಜರಿಂದೇಲ ಆಕೆಯ ಕಡೆಗೆ ನೋಡುತ್ತಾನೆ. ಆಕೆ ಕೋಗಿಲೆಯಾಗಿ ಬದಲಾಗುವುದನ್ನು ಕಾಣುತ್ತಾನೆ. ಒಂದು ಗೂಗೆ ಕೆಟ್ಟ ಗಣ್ಣಿಂದ ಅವರನ್ನು ಸುತ್ತುತ್ತದೆ. ಮತ್ತೆ ಮೂವರು ಚೀರುತ್ತಾರೆ. ಜರಿಂದಾ, ಇಲ್ಲ ನನ್ನ ಪ್ರಿಯೆ, ನಾನಿನ್ನ ಉಳಿಸುತ್ತೇನೆ. ಜರಿಂದೇಲ ಚಲಿಸದಾದ. ಮಾತು ಹೊರಡಲಿಲ್ಲ. ನನಗೇನಾಯಿತು? ನನ್ನ ಜರಿಂದಾಗಿ ಏನಾಯಿತು? ಇದರಿಂದ ಪಾರಾಗಲು ದಾರಿ ಇಲ್ಲವೇ? ಮತ್ತೀಗ ಸೂರ್ಯ ಪೂರ್ತಿ ಮುಳುಗಿದ್ದ. ಇರುಳು ಆವರಿಸಿತು. ಗೂಗೆ ಪೊದೆಯೊಳಗೆ ಹೋಯಿತು. ಮತ್ತೆ ವಯಸ್ಸಾದ ದೇವತೆ ಹೊರಗೆ ಬಂದಳು. ಕೋಪದಿಂದ ಕಣ್ಣು ಕೆಂಪಗೆ ಮಾಡಿಕೊಂಡು ದುರುಗುಡುತ್ತಾ, ಮತ್ತೊಂದು ಕೋಗಿಲೆ ಬಂತು ನನ್ನ ಸಂಗ್ರಹಕ್ಕಾಗಿ. ತನಗೆ ತಾನೇ ಏನೋ ಅಂದುಕೊಂಡಳು. ಕೋಗಿಲೆಯನ್ನು ಸೆರೆ ಹಿಡಿದಳು. ತನ್ನ ಕೈಯಲ್ಲಿ ಅದನ್ನು ಹಿಡಿದುಕೊಂಡು ಹೋದಳು. ಪಾಪ ಜರಿಂದೇಲ ಹಕ್ಕಿ ಹೋಗುವುದನ್ನು ನೋಡಿದ. ಕೆಲ ಕ್ಷಣಗಳ ನಂತರ ದೇವತೆ ಮರಳಿ ಬಂದಳು. ಕೊಗ್ಗದನಿಯಲ್ಲಿ ಹಾಡಿದಳು. ತಲೆದಂಡ ಇರುವ ತನಕ ಸೆರೆಯಾಳುಗಳ ರಭಸ ಇದೆ. ಎಲ್ಲಿ ತನಕ ಅವರಿರುವುದು? ಇರುವುದು ಅವಳೆಡೆಗೆ ಸೆಳೆತ ಇರುವಾಗ. ತಲೆದಂಡ ಖಂಡಿತವಣ್ಣ, ಇರು ದೂರ, ಇರು ದೂರ, ದೂರ. ಒಮ್ಮೆಲೆ ಜರಿಂದಾಲ ತನ್ನಿಂದ ತಾನೇ ಬಿಡುಗಡೆ ಆಗುತ್ತಾನೆ. ತನ್ನ ಮೊಣಕಾಲು ಊರಿ ದೇವತೆಯ ಮುಂದೆ ನಿಲ್ಲುತ್ತಾನೆ. ಬೇಡುತ್ತಾನೆ, ನನ್ನ ಪ್ರಿಯೆ ಜರಿಂದಾಳನ್ನು ತಿರುಗಿಕೊಡು ಎಂದು. ಪುಣ್ಯ ಬರಲಿ ನಿನಗೆ ಮುದಿಯ ದೇವತೆ. ಈಗ ನನ್ನಂತೆ ದಯವಿಟ್ಟು ಜರಿಂದಾಳನ್ನು ತಮ್ಮ ಸೆರೆಯಿಂದ ಮುಕ್ತಿ ನೀಡು. ಎಂದೆಂದಿಗೂ ನೀನೆಂದು ಆಕೆಯನ್ನು ನೋಡಲಾರೆ ಇನ್ನು ಮುಂದೆ. ಆದರೆ
ಆಕೆ ಇಲ್ಲದೆ ನಾನು ಬದುಕಿರಲಾರೆ. ಕೃಪೆ ತೋರು, ನಿನ್ನಲ್ಲಿ ಬೇಡಿಕೊಳ್ಳುವೆ ನಾನು. ಆದರೆ ಆಕೆ ಜರಿಂದಾಲನ ಅಂಗಲಾಚುವಿಕೆಗೆ ಕದಲಲಿಲ್ಲ. ಸುಮ್ಮನೆ ಆತನನ್ನು ನೋಡಿ ನಕ್ಕಳು, ಮರಳಿ ಹೋದಳು. ಆತ ಬೇಡಿಕೊಂಡ, ಅತ್ತ, ದುಃಖಿಸಿದ, ಅದೆಲ್ಲವೂ ವ್ಯರ್ಥವಾಯಿತು. ಅಯ್ಯೋ ದೇವ್ರೇ, ನಾನೀಗ ಏನು ಮಾಡಲಿ? ನನ್ನ ಪ್ರಿಯ ಸಖಿ ಜರಿಂದ ಇಲ್ಲದೆ ಬರಿಗೈಯಲ್ಲಿ ಹೇಗೆ ಮನೆಗೆ ಹೋಗಲಿ ನಾನು? ಆತ ತನ್ನ ಮನೆಗೆ ಹೋಗದ ಸ್ಥಿತಿಯಲ್ಲಿದ್ದ. ಆತ ವಿಚಿತ್ರವಾದ ಒಂದು ಹಳ್ಳಿಗೆ ಬಂದ, ಮತ್ತೆ ಕುರಿ ಕಾಯುವ ಕೆಲಸ ಮಾಡತೊಡಗಿದ. ಅನೇಕ ಸಲ ಆ ಅರಮನೆಯ ಸುತ್ತ ಸುಳಿದಾಡಿದ, ಹೋಗಲು ಧೈರ್ಯ ಮಾಡಿದ. ಆದರೆ ಅದೆಲ್ಲ ವ್ಯರ್ಥ ಆಯಿತು. ಜರಿಂದ ಬಗ್ಗೆ ಏನೂ ಸುಳಿವು ಸಿಗಲಿಲ್ಲ ಆತನಿಗೆ. ಸ್ವಲ್ಪಾದರೂ ಆಸೆಯ ಕಿಡಿ ಇದೆಯೇನು? ಒಂದು ದಿನ ರಾತ್ರಿ ಆತ ಕನಸಲ್ಲಿ ಒಂದು ಸುಂದರ ನೇರಳ ಬಣ್ಣದ ಪುಷ್ಪ ಕಂಡ. ಮತ್ತದರ ನಡುವೆ ಬೆಲೆ ಬಾಳುವ ಹವಳವಿತ್ತು. ಅದನ್ನು ಹರಿದುಕೊಂಡು ಕೈಯಲ್ಲಿ ಹಿಡಿದುಕೊಂಡು ಅರಮನೆಯ ಒಳಗೆ ಹೋದ. ಮತ್ತೆ ಆತ ಮುಟ್ಟಿದ ಎಲ್ಲವೂ ಮೋಹಮುಕ್ತವಾಗತೊಡಗಿತು. ಮತ್ತಲ್ಲಿ ಆತ ತನ್ನ ಜರಿಂದಾಳನ್ನು ತಿರುಗಿ ಪಡೆಯುತ್ತಾನೆ. ಆ ಮುದುಕಿ ದೇವತೆ ಆ ಹವಳವನ್ನು ನೋಡಿ ಭಯಪಡುತ್ತಾಳೆ. ಮುಂಜಾನೆ ಎದ್ದ ಮೇಲೆ ಆತನಲ್ಲಿ ಆಸೆಯ ಕಿಡಿ ಮೂಡುತ್ತದೆ. ಈ ಕನಸು ಖಂಡಿತ ಏನೋ ಹೇಳುತ್ತಿದೆ. ನಾನು ನನ್ನ ಜರಿಂದಾಳನ್ನು ಮತ್ತೆ ಪಡೆಯಬಹುದು. ಆದ್ದರಿಂದ ಆತ ಬೆಟ್ಟದ ಮೇಲೆಲ್ಲ ಆ ಹೂವನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. 8 ದಿನಗಳ ತನಕ ಹುಡುಕಿದರೂ ಏನೂ ದಕ್ಕಲಿಲ್ಲ. ಆದರೆ 9ನೆಯ ದಿನ ಆತ ಸುಂದರವಾದ ನೇರಳೆ ವರ್ಣದ ಪುಷ್ಪವನ್ನು ಕಾಣುತ್ತಾನೆ. ಮತ್ತದರ ಮಧ್ಯದಲ್ಲಿ ದೊಡ್ಡ ಇಬ್ಬನಿಯ ಹನಿ ಇದೆ. ದೊಡ್ಡ ಬೆಲೆಯುಳ್ಳ ಇಲ್ಲಿರುವೆ, ನನ್ನ ಜರಿಂದಾಳನ್ನು ಹುಡುಕಲು ನೆರವಾಗುತ್ತೀಯಾ? ಆಗಾತ ಪುಷ್ಪವನ್ನು ಹರಿದುಕೊಳ್ಳುತ್ತಾನೆ. ಮತ್ತೆ ಹಗಲು ಇರುಳು ಪ್ರಯಾಣ ಮಾಡಿದ ನಂತರ ಅರಮನೆಯ ಸಮೀಪ ಬರುತ್ತಾನೆ. 100 ಅಡಿಯ ಹತ್ತಿರ ಬರುತ್ತಾನೆ. ಆದರೂ ಮೂರ್ತಿಯಾಗಲಿಲ್ಲ. ಮೊದಲಿನಂತೆ ಸದ್ದು ಮಾಡದೆ ಬಾಗಿಲಿನ ಬಳಿಗೆ ಹೋಗುತ್ತೇನೆ. ನನ್ನನ್ನು ನೋಡಿ ಜರಿಂದ ಹರ್ಷಿತಳಾಗುತ್ತಾಳೆ ಎಂದುಕೊಳ್ಳುತ್ತಾನೆ. ಈ ಹೂವು ಖರೆ ಒಂದರ ಮಾಟದ್ದು. ಜರಿಂದ, ಇಲ್ಲಿ ನೋಡು, ನಾನು ಬಂದಿರುವೆ. ಹೂವಿನಿಂದ ಬಾಗಿಲನ್ನು ಮುಟ್ಟುತ್ತಾನೆ. ಮತ್ತದು ತೆರೆಯುತ್ತದೆ. ಮತ್ತಾತ ಪಡಸಾಲೆಯ ಒಳಗಿಂದ ಹೋಗುತ್ತಾನೆ. ಮತ್ತೆ ಅನೇಕ ಹಕ್ಕಿಗಳು ಹಾಡುವುದನ್ನು ಆಲಿಸುತ್ತಾನೆ. ಜರಿಂದ ಇಲ್ಲೇ ಇರಬಹುದು. ನೋಡುತ್ತಲೇ ಇರುತ್ತಾನೆ. ಕೊನೆಗೆ ದೇವತೆ ಕುಳಿತಿರುವ ಕೋಣೆಗೆ ಬರುತ್ತಾನೆ. ಅಲ್ಲಿ 700 ಹಕ್ಕಿಗಳು ಹಾಡುತ್ತಿವೆ, 700 ಪಂಜರಗಳಲ್ಲಿ. ಅಯ್ಯೋ ಶಿವನೇ, ಇಷ್ಟೊಂದು ಕೋಗಿಲೆಗಳು! ದೇವತೆ ಜರಿಂದೇಲನನ್ನು ನೋಡಿ ತುಂಬಾ ಸಿಟ್ಟಿಗೆ ಬರುತ್ತಾಳೆ. ಸಿಟ್ಟಿನಿಂದ ಕೂಗಾಡುತ್ತಾಳೆ, ನಿನಗೆಷ್ಟು ಕೊಬ್ಬು ನನ್ನ ಅರಮನೆಗೆ ಬರೋದಕ್ಕೆ? ನಾನು ಹೇಳಿರಲಿಲ್ಲ ಎಂದಿಗೂ ತಿರುಗಿ ಬರಬೇಡ ಎಂದು? ನಿನಗೀಗ ತಕ್ಕ ಶಾಸ್ತಿ ಮಾಡ್ತೀನಿ. ಆತನ ಮೇಲೆ ಆಕ್ರಮಣ ಮಾಡಲು ಹೋದಳು. ಆದರೆ 2 ಗಜದ ಒಳಗೆ ಹೋಗಲಾಗಲಿಲ್ಲ. ಆತನ ಕೈಯಲ್ಲಿರುವ ಹೂವು ಆತನನ್ನು ಕಾಪಾಡುತ್ತಿತ್ತು. ಆತ ಹಕ್ಕಿಗಳ ಸುತ್ತ ನೋಡಿದನು. ಆದರೆ ಅಲ್ಲಿ ಎಷ್ಟೊಂದು ಹಕ್ಕಿಗಳು ಇದ್ದವು. ನನ್ನ ಜರಿಂದ ಎಲ್ಲಿದ್ದಾಳೆ? ಏನು ಮಾಡಬೇಕೆಂದು ಯೋಚಿಸುತ್ತಿದ್ದಾಗ ಆತ ದೇವತೆ ಒಂದು ಪಂಜರವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುವುದನ್ನು ನೋಡಿದ. ಪ್ರಯತ್ನ ಮಾಡಿದಳು ಅಲ್ಲಿಂದ ಜಾರಿ ಹೋಗಲು. ಅಲ್ಲಿದ್ದಾಳೆ ಆಕೆ. ಆತ ಆಕೆಯ ಹಿಂದೆ ಓಡುತ್ತಾನೆ. ಪುಷ್ಪದಿಂದ ಪಂಜರವನ್ನು ಸ್ಪರ್ಶಿಸುತ್ತಾನೆ. ಕೂಡಲೇ ಜರಿಂದ ಆತನ ಮುಂದೆ ಬಂದು ನಿಲ್ಲುತ್ತಾಳೆ. ಆತನ ಕುತ್ತಿಗೆ ಸುತ್ತ ಕೈಯನ್ನು ಹಾಕುತ್ತಾಳೆ. ನಂತರ ಆತ ಎಲ್ಲ ಪಂಜರಗಳನ್ನು ಪುಷ್ಪದಿಂದ ಮುಟ್ಟುತ್ತಾನೆ. ಅವರೆಲ್ಲರೂ ತಮ್ಮ ನಿಜವಾದ ರೂಪದಲ್ಲಿ ಪ್ರತ್ಯಕ್ಷ ಆಗುತ್ತಾರೆ. ನನ್ನ ಪಕ್ಷಿಗಳ ಸಂಗ್ರಹ ಇಲ್ಲ. ಮತ್ತಾಗ ಜರಿಂದೇಲ ಪುಷ್ಪದ ಇಬ್ಬನಿಯ ಹನಿಯನ್ನು ಮುದಿಯ ದೇವತೆಯ ಮೇಲೆ ಚಿಮುಕಿಸುತ್ತಾನೆ. ಅವರ ವಿಸ್ಮಯಕ್ಕೆ ಆಕೆ ಕೋಗಿಲೆಯಾಗುತ್ತಾಳೆ. ಜರಿಂದ ಕೂಡಲೇ ಕೋಗಿಲೆ ಹಿಡಿದುಕೊಂಡು ಪಂಜರದಲ್ಲಿ ಇಟ್ಟು ಕೀಲಿ ಹಾಕುತ್ತಾನೆ. ನಿನ್ನ ಕತೆ ಮುಗಿಯಿತು ಮುದಿ ದೇವತೆ. ಬಾ ಪ್ರಿಯ ಸಖಿ ಜರಿಂದ, ಮನೆಗೆ ಹೋಗೋಣ. ಮತ್ತಾತ ಜರಿಂದಾಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಅವರು ಮದುವೆ ಆಗುತ್ತಾರೆ. ಅದರಂತೆ ಉಳಿದ ಹುಡುಗರು ಇರುತ್ತಾರೆ. ಅವರ ಹುಡುಗಿಯರನ್ನು ಮುದಿ ದೇವತೆ ಪಂಜರದಲ್ಲಿ ಇಟ್ಟು ಹಾಡಲು ಒತ್ತಾಯಿಸುತ್ತಿದ್ದಳು.